ನಮಸ್ಕಾರ ಮನೆ ವೈದ್ಯ ಎಲ್ಲ ಜನರಿಗೆ. ಸೊ ಇವತ್ತಿನ ವಿಡಿಯೋಲ್ಲಿ ಒಂದು ಡೌಟ್ನ ನಾನು ಸಾಲ್ವ್ ಮಾಡ್ತೀನಿ. ಏನು ಗೊತ್ತಾ, ಸ್ವಲ್ಪ ಜನ ನನಗೆ ಕೇಳ್ತಾರೆ, ಮೇಡಮ್ ನಾವು ಊಟ ಮಾಡೋ ಟೈಮಲ್ಲಿ ನೀರು ಕುಡಿಬೋದಾ ಅಂತ, ಅದರಿಂದ ನಮ್ಮ ಡೈಜೆಷನಿಗೆ ಏನಾರು ಇಫೆಕ್ಟ್ ಆಗುತ್ತಾ ಅಂತ ಅವ್ರು ಕೇಳ್ತಾರೆ ನನಗೆ. ಸೊ ನನ್ನ ಆನ್ಸರ್, ನನ್ನ ಒಪಿನಿಯನ್ ಏನಂತಂದರೆ, ನೀವು ಊಟ ಮಾಡೋ ಟೈಮಲ್ಲಿ ನೀರು ಕುಡಿದ್ರೆ ಏನೂ ತೊಂದರೆ ಇಲ್ಲ. ಅದು ನಿಮ್ಮ ಆ್ಯಸಿಡ್ನ ಡೈಲ್ಯೂಟ್ ಮಾಡಲ್ಲ, ಡೈಜೆಷನಿಗೆ ಎಫೆಕ್ಟ್ ಆಗಲ್ಲ. ಬಟ್ ಸ್ವಲ್ಪ ಪಾಯಿಂಟ್ಸ್ ನೀವು ನೆನಪಿಟ್ಕೋಬೇಕು. ನಮ್ಮ ಬಾಡಿ ಸ್ಮಾರ್ಟ್ ಇರುತ್ತೆ, ಅದಕ್ಕೆ ಎಷ್ಟು ಆ್ಯಸಿಡ್ ಬೇಕೋ ಅಷ್ಟು ಸೆಕ್ರೀಟ್ ಮಾಡ್ಕೊಳ್ಳುತ್ತೆ, ಅದು ಎಷ್ಟು ಫುಡ್ ಡೈಜೆಸ್ಟ್ ಮಾಡಬೇಕೋ ಅಷ್ಟು ಮಾಡ್ಕೊಳ್ಳುತ್ತೆ. ಸೊ ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಕಂತಿಲ್ಲ. ಬಟ್ ಫ್ಯೂ ಪಾಯಿಂಟ್ಸ್ ಏನು ನೆನಪಿಟ್ಕೋಬೇಕಂತ ನೋಡೋಣ ಇವತ್ತು. ಫಸ್ಟ್ ಆಫ್ ಆಲ್, ಊಟ ಮಾಡೋ ಟೈಮಲ್ಲಿ ನಾವು ನೀರು ಕುಡಿಬೋದು, ಬಟ್ ಸಿಪ್ ಬೈ ಸಿಪ್ ಕುಡಿಬೇಕು, ತುಂಬ ಜಾಸ್ತಿ ಕುಡಿಬಾರ್ದು. ಸೊ ದಟ್ ನಿಮ್ಮ ಸ್ಟಮಕ್ ಫುಲ್ ಆಗುತ್ತೆ, ನೀವು ಅಷ್ಟು ಫುಡ್ ತಿನ್ನಲ್ಲ, ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ, ಹಸಿವು ಜಾಸ್ತಿ ಅನಿಸಲ್ಲ. ಸೊ ಸಿಪ್ ಬೈ ಸಿಪ್ ಕುಡಿಬೋದು, ಏನೂ ತೊಂದರೆ ಇಲ್ಲ. ಇನ್ ಬಿಟ್ವೀನ್ ದ ಮೀಲ್ಸ್ ನೀವು ಸಿಪ್ ಬೈ ಸಿಪ್ ನೀರು ಕುಡಿದ್ರೆ ನಿಮ್ಗೆ ಚೀವಿಂಗಲ್ಲೂ ಈಸಿ ಆಗುತ್ತೆ, ವಾಲೋ ಮಾಡೋಕ್ಕೂ ಈಸಿ ಆಗುತ್ತೆ. ಓವರಾಲ್ ಕಾನ್ಸ್ಟಿಪೇಷನ್ ಇಶ್ಯೂಸಿಗೂ ಒಳ್ಳೆಯದಿರುತ್ತೆ, ಕುಡಿಬೋದು, ಹಾಗೇನಿಲ್ಲ. ಬಟ್ ನೀವು ಏನು ನೆನಪಿಟ್ಕೋಬೇಕು ಅಂತ ಹೇಳಿರ್ತೀನಿ, ಊಟ ಮಾಡಾದಮೇಲೆ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ನೀರು ಕುಡಿಬಾರ್ದು. ಎಟ್ಲೀಸ್ಟ್ 30 to 60 minutes ನೀವು ಆದಷ್ಟು ಆದಮೇಲೆ ನೀರು ಕುಡಿದ್ರೆ ಒಳ್ಳೆಯದು, ಊಟ ಆದಮೇಲೆ. ಓಕೆನಾ? ಇನ್ನೊಂದೇನಪ್ಪ ಅಂತಂದರೆ, ನೀರು ಕುಡಿಯೋಕ್ಕೇನೂ ತೊಂದರೆ ಇಲ್ಲ, ಬಟ್ ಅದು ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ, ಕೋಲ್ಡ್ ವಾಟರ್ ಕುಡಿತಾರಲ್ವ, ಅದೆಲ್ಲ ನಿಮ್ಮ ಡೈಜೆಷನಿಗೆ ಇಫೆಕ್ಟ್ ಆಗುತ್ತೆ. ಸೊ ಅದನ್ನು ಸ್ಟಾಪ್ ಮಾಡಿ. ನಿಮಗೆ ಊಟದ ಮಿಡಲು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ಹ್ಯಾಬಿಟ್ ಇದ್ದರೆ, ಇನ್ನೊಂದಂದರೆ ಶುಗರಿ ಡ್ರಿಂಕ್ಸ್ ಕುಡಿಯೋದು ಹ್ಯಾಬಿಟ್ ಇದ್ದರೆ, ಕೋಲ್ಡ್ ವಾಟರ್ ಕುಡಿಯೋದು ಸಿಪ್ ಮಾಡೋದು ಹ್ಯಾಬಿಟ್ ಇದ್ದರೆ ದಯವಿಟ್ಟು ಬಂದ್ ಮಾಡಿ. ಅದು ನಿಮ್ಮ ಡೈಜೆಷನ್ನ ಇಫೆಕ್ಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇಶ್ಯೂಸ್, ಬೇರೆ ಎಲ್ಲ ಸ್ಟಮಕ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಬ್ಲಾಟಿಂಗ್ ಆಗುತ್ತೆ. ಆದಷ್ಟು ನೀವು ಇನ್ ಬಿಟ್ವೀನ್ ದ ಮೀಲ್ಸ್ ನೀರನ್ನು ಕುಡಿಬೋದು, ಬಟ್ ಸಿಪ್ ಬೈ ಸಿಪ್ ಕುಡಿಬೇಕು. ಆ್ಯಂಡ್ ಕೋಲ್ಡ್ ವಾಟರ್, ಶುಗರಿ ಡ್ರಿಂಕ್ಸ್, ಬೆವರೇಜಸ್ ಇನ್ ಬಿಟ್ವೀನ್ ದ ಮೀಲ್ಸ್ ಅವಾಯ್ಡ್ ಮಾಡಬೇಕು.